ನಿಮ್ಗೆಲ್ರಿಗೂ ಕೂಡ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳು ಸಿಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಿ, ನಿಮ್ಮ ಪರೀಕ್ಷೆಯಲ್ಲಿ 4 ಅಂಕಗಳಿಗೆ ಬರ್ತಕ್ಕಂತಹ ಒಂದು ಪ್ರಶ್ನೆಯ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ತುಂಬ ಸುಲಭವಾಗಿರ್ತಕ್ಕಂತಹ ಒಂದು ಕ್ವೆಶನ್ಸ್ ಇವಾಗಿರ್ತವೆ. ಸೊ ಇವುಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನಲಿಕ್ಕೆ ನಾನು ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳು ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಎಕ್ಸಾಮ್ ನಡೀತಾ ಇದೆಯೋ ಅಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳೇ ಆಗಿದ್ದಾವೆ. ಸುಮಾರು 4 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಕ್ವೆಶನ್ ಬರ್ತಾ ಇರುತ್ತೆ. ಅದೇನಪ್ಪ ಅಂದರೆ ನೋಡಿ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಮೊದಲನೇದಾಗಿ ಕೊಟ್ಟಿರ್ತಾರೆ. ಅದರಲ್ಲಿ ಫಸ್ಟ್ ಕ್ವೆಶನ್ ನೋಡಿ, ಮೀನಾ ಓಪನ್ಡ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಅಂತ ಸೆಂಟೆನ್ಸ್ ಇದೆ. ಇದನ್ನೇನು ಮಾಡಬೇಕು ಅಂದರೆ ಚೇಂಜ್ ಇನ್ ಟು ಅ ಕ್ವೆಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ಡೂ ಅಂತ ಕೇಳಿದ್ದಾರೆ ನೋಡಿ. ಸೊ ಈ ಒಂದು ಸೆಂಟೆನ್ಸನ್ನು ಅಂದರೆ ಮೇಲ್ಗಡೆ ಏನು ಸೆಂಟೆನ್ಸ್ ಕೊಟ್ಟಿದ್ದಾರೋ ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಕ್ವೆಶನ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂದರೆ ಡೂ ಫಾರ್ಮ್ಗಳನ್ನು ಯೂಸ್ ಮಾಡಿಕೊಂಡು ನೋಡಿ. ಡೂ ಫಾರ್ಮ್ಸ್ ಅಂದರೆ ಮೊದಲಿಗೆ ನಿಮಗೆ ಗೊತ್ತಿರಲಿ, ಡೂ, ಡಸ್ ಮತ್ತು ಡಿಡ್ ಈ 3 ಪದಗಳನ್ನು ನಾವೇನಂತ ಕರಿತೀವಿ ಅಂದರೆ ಡೂ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಡೂ ಮತ್ತು ಡಸ್ಗಳನ್ನು ತೆಗೆದುಕೊಂಡು ಕ್ವೆಶನನ್ನು ಫ್ರೇಮ್ ಮಾಡಬೇಕು. ಅದೇ ರೀತಿ ಪಾಸ್ಟ್ ಟೆನ್ಸಲ್ಲಿ ಸೆಂಟೆನ್ಸ್ ಕೊಟ್ಟಿದ್ರೆ ಡಿಡ್ಡನ್ನು ತೆಗೆದುಕೊಂಡು ನಾವು ಕ್ವೆಶನನ್ನು ಫ್ರೇಮ್ ಮಾಡ್ತೇವೆ. ಈಗ ಕೊಟ್ಟಿರೋ ಸೆಂಟೆನ್ಸನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಮೀನಾ ಓಪನ್ಡ್ ಸೇವಿಂಗ್ಸ್ ಬ್ಯಾಂಕ್ ಅಂತ ಇದೆ ಅಲ್ವಾ, ನೋಡಿ ಇಲ್ಲಿ ಓಪನ್ ಅಂತಕ್ಕಂತಹ ಒಂದು ಪದವನ್ನು ಗಮನಿಸಿದರೆ ನಿಮಗೆ ಗೊತ್ತಾಗಬೇಕು. ಈ ಒಂದು ಕ್ರಿಯಾಪದ ಏನಿದೆನೋ ಇದು ಪಾಸ್ಟ್ ಟೆನ್ಸಲ್ಲಿ ಇರತಕ್ಕಂತಹ ಒಂದು ಕ್ರಿಯಾಪದ ಆಗಿದೆ ವಿದ್ಯಾರ್ಥಿಗಳೇ. ಸೊ ನಾವು ಡೂ ಫಾರ್ಮ್ ಆಫ್ ವರ್ಬ್ ಅಂದ ತಕ್ಷಣವೇ ಇಲ್ಲಿ ಡಿಡ್ಡನ್ನು ತೆಗೆದುಕೊಂಡು ಕ್ವೆಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಇದನ್ನು ಸರಿಯಾಗಿ ಕಲಿತುಕೊಳ್ಳಿ. ಮೊದಲನೇದಾಗಿ ನೋಡಿ, ಡಿಡ್ಡನ್ನೇ ತೆಗೆದುಕೊಳ್ತಾ ಇದ್ದೇವೆ, ಯಾಕೆಂದರೆ ನಾವು ಬಿಗಿನಿಂಗಲ್ಲೇ ಇದನ್ನು ಬಳಸಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಡಿಡ್ಡನ್ನು ಇಲ್ಲಿ ಬರ್ಕೊಳ್ತಾ ಇದ್ದೇನೆ ನೋಡಿ, ಡಿಡ್ ಅಂತ ಆಯಿತು. ಇದಾದ ತಕ್ಷಣವೇ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಸಬ್ಜೆಕ್ಟ್ ಏನಿರುತ್ತೋ ಇಲ್ಲಿ ಮೀನಾ ಇದೆ ಅಲ್ವಾ, ಅದನ್ನು ಬರೆದುಕೊಳ್ಳಿ. ಡಿಡ್ ಮೀನಾ ಅಂತ ಬರ್ಕೊಂಡಿದ್ದೇನೆ. ಈಗ ಓಪನ್ಡ್ ಏನಿತ್ತು ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿತ್ತು, ಬಟ್ ನಾವಿಲ್ಲಿ ಡಿಡ್ಡನ್ನು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ಕೊಂಡಿದ್ದೇವಲ್ವಾ, ಹಾಗಾಗಿ ಈ ಒಂದು ಓಪನ್ ಅಂತಕ್ಕಂಥದ್ದನ್ನು ಪ್ರೆಸೆಂಟ್ ಫಾರ್ಮಲ್ಲಿ ಅಥವಾ V1 ಫಾರ್ಮಲ್ಲೇ ನಾವು ಬರೀಬೇಕು. ಸೊ ಏನಾಯಿತು ಹಾಗಾದರೆ, ಡಿಡ್ ಮೀನಾ ಓಪನ್ ಅಂತ ಬರಬೇಕು ವಿದ್ಯಾರ್ಥಿಗಳೇ. ಡಿಡ್ ಮೀನಾ ಓಪನ್. ಇನ್ನು ಉಳಿದಿರ್ತಕ್ಕಂತಹ ಸೆಂಟೆನ್ಸ್ ಪಾರ್ಟ್ ಏನಿದೆನೋ ಅದನ್ನು ಕಂಪ್ಲೀಟಾಗಿ ಹಾಗೆ ಬರೀರಿ. ಎ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಅಂತ ಆ್ಯಸ್ ಇಟ್ ಈಸ್ ಇದನ್ನು ಬರೀರಿ. ಮತ್ತು ಕೊನೆಗೆ ಕ್ವೆಶನ್ ಮಾರ್ಕನ್ನು ಹಾಕೋದು ಕೂಡ ಮರಿಬೇಡಿ. ಆಗ ಸೆಂಟೆನ್ಸ್ ಏನಾಗುತ್ತೆ ನೋಡಿ, ಡಿಡ್ ಮೀನಾ ಓಪನ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಕ್ವೆಶನ್ ಮಾರ್ಕ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ನೀವು ಕರೆಕ್ಟಾಗಿ ಸ್ಟೆಪ್ಸನ್ನು ಫಾಲೋ ಮಾಡಿ. ಇನ್ನು ಸೆಕೆಂಡ್ ಕ್ವೆಶನ್ ಇದೆ ನೋಡಿ, ದ ಕಾಲೇಜ್ ಈಸ್ ಲೊಕೇಟೆಡ್ 5 ಕಿಲೋಮೀಟರ್ ಫ್ರಾಮ್ ಹರ್ ಹೋಮ್ ಅಂತ ಇದೆ. ಇಲ್ಲಿ 5 ಕಿಲೋಮೀಟರ್ಗೆ ಅಂಡರ್ಲೈನ್ ಮಾಡಿದ್ದಾರೆ ಮತ್ತು ಫ್ರೇಮ್ ಅ ಕ್ವೆಶನ್ ಸೋ ಆಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಪದಕ್ಕೆ ಅಂಡರ್ಲೈನ್ ಮಾಡಲಾಗಿದೆನೋ ಆ ಪದಕ್ಕೆ ನಾವು WH ಕ್ವೆಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ 5 ಕಿಲೋಮೀಟರ್ ಅಂತಕ್ಕಂಥದ್ದು ದೂರಕ್ಕೆ ಸಂಬಂಧಪಟ್ಟಿದ್ದಲ್ವಾ. ಸೊ ಈ ರೀತಿ ಒಂದು ಡಿಸ್ಟಾನ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೊಟ್ಟಾಗ ನಾವು ಎಷ್ಟು ಅಂತ ಬಳಸಬೇಕಲ್ವಾ, ಎಷ್ಟು ದೂರ ಅಂತ. ಸೊ ನಾವು ಇಲ್ಲಿ ಹೌ ಫಾರ್ ಅಂತಕ್ಕಂತಹ ನೋಡಿ, ಹೌ ಅಂತಕ್ಕಂತಹ WH ವರ್ಡನ್ನು ತೆಗೆದುಕೊಳ್ತೇವೆ ಮತ್ತು ಹೌ ಫಾರ್ ಅಂತ ತೆಗೆದುಕೊಳ್ತೇವೆ. ದೂರ ಆಗಿರೋದ್ರಿಂದ ಫಾರ್ ಅಂತ ಬರುತ್ತೆ. ಮತ್ತು ಇದಾದ ತಕ್ಷಣವೇ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ಇಲ್ಲಿ ಪ್ರೆಸೆಂಟ್ ವರ್ಬ್ ಆಗಿದೆ ನೋಡಿ, ಈಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಈಸನ್ನೇ ತೆಗೆದುಕೊಳ್ಳೋಣ. ಹೌ ಫಾರ್ ಈಸ್ ಆಯಿತು. ಈಗ ಸಬ್ಜೆಕ್ಟ್ ಇತ್ತಲ್ವಾ ದ ಕಾಲೇಜ್, ಅದನ್ನು ಇಲ್ಲಿ ತೆಗೆದುಕೊಳ್ಬೇಕು. ದ ಕಾಲೇಜ್ ಮರಿದೇನೆ. ಈ ಸ್ಟೆಪ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಬರೀ ಆನ್ಸರನ್ನು ನೋಡಬೇಡಿ, ಸ್ಟೆಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ. ಹೌ ಫಾರ್ ಈಸ್ ದ ಕಾಲೇಜ್, ಹೌ ಫಾರ್ ಈಸ್ ದ ಕಾಲೇಜ್ ಆದಮೇಲೆ ಲೊಕೇಟೆಡ್ ಆ್ಯಸ್ ಇಟ್ ಈಸ್ ಬರೀತಾ ಇದ್ದಾವೆ, ಲೊಕೇಟೆಡ್. ಇನ್ನು 5 ಕಿಲೋಮೀಟರ್ಸನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ಯಾಕೆಂದರೆ ನಾವು ಅದನ್ನು ಇಲ್ಲಿ ಕ್ವೆಶನಿಂಗಲ್ಲಿ ಯೂಸ್ ಮಾಡ್ಕೊಂಡಿದ್ದೇವೆ ಹೌ ಫಾರ್ ಅಂತೇಳಿ. ಸೊ ಅದನ್ನು ಬಿಟ್ಟು ಮುಂದಿರತಕ್ಕಂತಹ ವರ್ಡ್ಸನ್ನು ಆ್ಯಸ್ ಇಟ್ ಈಸ್ ಬರೀತಾ ಇದ್ದೇವೆ, ಫ್ರಾಮ್ ಹರ್ ಹೋಮ್ ಅಂತೇಳಿ. ಕೊನೆಗೆ ಕ್ವೆಶನ್ ಮಾರ್ಕ್ನ ಹಾಕಬೇಕು. ನೋಡಿ ಏನಾಯಿತು, ಹೌ ಫಾರ್ ಈಸ್ ದ ಕಾಲೇಜ್ ಲೊಕೇಟೆಡ್ ಫ್ರಾಮ್ ಹರ್ ಹೋಮ್ ಅಂತ ಆಯಿತು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಶಿ ಹ್ಯಾಸ್ ಅ ಡಿಫ್ರೆಂಟ್ ಒಪಿನಿಯನ್ ಅಂತ ಇದೆ.
ಇದಕ್ಕೇನು ಮಾಡಬೇಕು, ಆ್ಯಡ್ ಎ ಕ್ವಶನ್ ಟ್ಯಾಗ್ ಹೇಳಿದರೆ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಅನೇಕ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ತುಂಬ ಸುಲಭವಾಗಿ ನೀವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ಬೋದು. ಅವುಗಳೆಲ್ಲವನ್ನು ನೀವು ಕಲ್ತ್ಕೊಂಡಿದ್ದೆ. ಆದರೆ ಸೊ ನೋಡಿ, ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ, ಶಿ ಹ್ಯಾಸ್ ಎ ಡಿಫ್ರೆಂಟ್ ಒಪಿನಿಯನ್ ಅಲ್ವಾ. ಈ ಸೆಂಟೆನ್ಸಲ್ಲಿ ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ ಇದೆನಾ ಅಂತ ಹುಡುಕ್ತೇವೆ ನಾವು. ಸೊ ಇಲ್ಲಿ ಹ್ಯಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ನಮಗೆ ಕಾಣಿಸುತ್ತೆ ವಿದ್ಯಾರ್ಥಿಗಳೇ. ಕ್ವಶನ್ ಟ್ಯಾಗ್ ಮಾಡಬೇಕು ಅಂದರೆ ಮೊದಲಿಗೆನೆ ನಾವು ಆ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ಹ್ಯಾಸ್ ಅಂತ ಮೊದಲಿಗೆ ತೆಗೆದುಕೊಳ್ತೇವೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ ಪಾಸಿಟಿವ್ ಇದೆ, ಅಂದರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡು ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಒಂದು ಹೆಲ್ಪಿಂಗ್ ವರ್ಬಿಗೆ ನಾವು ನಾಟನ್ನು ಸೇರಿಸಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಟ್ಯಾಗ್ ಏನಿರಬೇಕು, ನೆಗೆಟಿವ್ ಇರಬೇಕು. ಹಾಗಾಗಿ ಹ್ಯಾಸೆಂಟ್ ಅಂತ ಆಯಿತು. ಇನ್ನು ಸಬ್ಜೆಕ್ಟ್ ನೋಡಿ ಶಿ ಅಂತ ಇದೆ. ಸೊ ನಾವು ಇಲ್ಲಿ ಹ್ಯಾಸೆಂಟ್ ಶಿ ಅಂತಾನೆ ಬರೆದುಕೊಳ್ಬೇಕು. ಶಿ ಅಂತಕ್ಕಂಥ ಪ್ರನೌನ್ನ ಯೂಸ್ ಮಾಡ್ತೇವೆ. ಮತ್ತು ಕ್ವಶನ್ ಮಾರ್ಕ್ ಹಾಕೋದನ್ನು ಮರಿಬೇಡಿ, ಇಲ್ಲಿ ಆಲ್ರೆಡಿ ಕ್ವಶನ್ ಮಾರ್ಕನ್ನು ಕೊಟ್ಟಿದ್ದಾರೆ. ಸೊ ಹ್ಯಾಸೆಂಟ್ ಶಿ ಅಂತ ನೀವು ಬರಿಬೇಕು. ಇನ್ನು ನೆಕ್ಸ್ಟ್ ನೋಡಿ, ಸೋನು ಆ್ಯಂಡ್ ಗೌರಿ ಡಿಡೆಂಟ್ ಪಾರ್ಟಿಸಿಪೇಟ್ ಇನ್ ದ ಕಾಂಪಿಟೇಷನ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲೂ ಕೂಡ ಕ್ವಶನ್ ಟ್ಯಾಗನ್ನು ಕೇಳಿದ್ದಾರೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಗಮನಿಸಿ, ಡಿಡ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಡಿಡ್ಡನ್ನೇ ತೆಗೆದುಕೊಳ್ಬೇಕಾಗುತ್ತೆ ನಾವು. ಸೊ ಸ್ಟಾರ್ಟಿಂಗಲ್ಲಿ ಡಿಡ್ ಅಂತ ಬರೆದುಕೊಳ್ತೇವೆ. ಮತ್ತು ನೋಡಿ, ಇಲ್ಲಿ ಆಲ್ರೆಡಿ ನಾಟ್ ಸೇರ್ಕೊಂಡಿದೆ ಆ ಒಂದು ಹೆಲ್ಪಿಂಗ್ ವರ್ಬ್ಗೆ. ಸೊ ಈ ರೀತಿ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ತೇವೆ. ನೆಗೆಟಿವ್ ಆಗಿರೋದ್ರಿಂದ ಟ್ಯಾಗ್ ಏನಾಗಿರಬೇಕು, ಪಾಸಿಟಿವ್ ಟ್ಯಾಗ್ ಆಗಿರಬೇಕು. ಸೊ ಇಲ್ಲಿ ನಾಟನ್ನು ಸೇರಿಸಬಾರ್ದು. ಡಿಡ್ ಅಂತ ಆಯಿತು. ಇನ್ನು ಸೋನು ಆ್ಯಂಡ್ ಗೌರಿ ಗಮನಿಸಿ, ಸೋನು ಆ್ಯಂಡ್ ಗೌರಿ ಅಂತಕ್ಕಂಥವ್ರು ಇಬ್ಬರು ವ್ಯಕ್ತಿಗಳಿದ್ದಾರೆ. ಸೊ ಇದು ಪ್ಲೂರಲ್ ಆಯಿತು. ಪ್ಲೂರಲ್ಗೆ ಇಲ್ಲಿ ಸೂಟಬಲ್ ಆಗಿರ್ತಕ್ಕಂತಹ ಒಂದು ಪ್ರನೌನ್ ಯಾವುದಪ್ಪ ಅಂದರೆ ದೇ ಅಂತಕ್ಕಂಥದ್ದು. ಸೊ ನಾವೇನು ಮಾಡಬೇಕು ಅಂದರೆ ಡಿಡ್ ಆದಮೇಲೆ ದೇ ಅಂತ ಬರಿತಾ ಇದ್ದೇವೆ ಪ್ರನೌನ್ ಫಾರ್ಮನ್ನು ಮತ್ತು ಕ್ವಶನ್ ಮಾರ್ಕ್ ಇಷ್ಟನ್ನು ನೀವು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಇದು ಕೂಡ ಬೇರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಆಗಿದೆ. ಫಸ್ಟ್ ಕ್ವಶನ್ ನೋಡಿ, ಗಂಗಾ ಸಾ ದ ಕಿಂಗ್ ಇನ್ ಫ್ರಂಟ್ ಆಫ್ ಹೀಸ್ ಹಟ್ ಅಂತ ಇದೆ. ಸೊ ಇಲ್ಲೇನು ಮಾಡಬೇಕು, ಚೇಂಜ್ ಇಂಟು ಕ್ವಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತ ಕೇಳಿದ್ದಾರೆ. ಇದನ್ನು ಕೂಡ ಡೂ ಫಾರ್ಮನ್ನು ಯೂಸ್ ಮಾಡಬೇಕು. ಸೊ ಮೊದಲಿಗೆ ಹೇಳಿದಾಗೆ ನಾವು ಡೂ ಮತ್ತು ಡಸ್ ಮತ್ತು ಡಿಡ್ ಇವುಗಳನ್ನು ಡೂ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಯಾವುದನ್ನು ತೆಗೆದುಕೊಳ್ಬೇಕು ನೋಡಿ, ಇಲ್ಲಿ ಸಾ ಅಂತಕ್ಕಂತಹ ವರ್ಬನ್ನು, ಕ್ರಿಯಾಪದವನ್ನು ನೋಡ್ತಾ ಇದ್ದೇವೆ. ಈ ಸಾ ಅಂತಕ್ಕಂಥದ್ದು ನೋಡಿ, ಸಿ ಅಂತಕ್ಕಂಥದ್ದರ ಪಾಸ್ಟ್ ಟೆನ್ಸ್ ಫಾರ್ಮ್ ಈ ಒಂದು ಸಾ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಪಾಸ್ಟ್ ಟೆನ್ಸ್ ಅಂದ ತಕ್ಷಣವೇ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಡೂ ಫಾರ್ಮ್ ಆಫ್ ವರ್ಬ್ ಯಾವುದಪ್ಪ ಅಂದರೆ ಡಿಡ್ ಅಂತಕ್ಕಂಥದ್ದು. ಸೊ ಇಲ್ಲಿ ಡಿಡ್ಡನ್ನು ಸ್ಟಾರ್ಟಿಂಗಲ್ಲಿ ನಾವು ಬರೆದುಕೊಳ್ತಾ ಇದ್ದೇವೆ. ಡಿಡ್ ಆಯಿತು. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಸಬ್ಜೆಕ್ಟನ್ನು ಬರೆದುಕೊಳ್ಳೋದು. ಡಿಡ್ ಗಂಗಾ, ಸಾ ಇರ್ತಕ್ಕಂಥದ್ದನ್ನು ಈಗ V1 ಫಾರ್ಮಲ್ಲಿ ಬರಿತೇವೆ. ನೆನಪು ನೀವು ಇಟ್ಕೋಬೇಕಾಗುತ್ತೆ, ಯಾಕೆಂದರೆ ಸಾ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ. ಇದನ್ನು ಪ್ರೆಸೆಂಟ್ ಫಾರ್ಮಲ್ಲಿ ಬರಿಬೇಕು, ಯಾಕೆಂದರೆ ಇಲ್ಲಿ ಆಲ್ರೆಡಿ ಡಿಡ್ಡನ್ನು ನಾವು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಡಿಡ್ ಗಂಗಾ ಸಿ ಅಂತ ಬರಿತೇವೆ. ಮತ್ತು ಮುಂದಿರ್ತಕ್ಕಂತಹ ಎಲ್ಲ ಸಂಪೂರ್ಣ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ದ ಕಿಂಗ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್ ಅಂತ ಬರಿಬೇಕು ವಿದ್ಯಾರ್ಥಿಗಳೇ. ಮತ್ತು ಕ್ವಶನ್ ಮಾರ್ಕನ್ನು ಹಾಕೋದನ್ನು ಮರಿಬೇಡಿ. ಸೊ ಏನಾಯಿತು ಸ್ಟೇಟ್ಮೆಂಟ್, ಡಿಡ್ ಗಂಗಾ ಸಿ ದ ಕಿಂಗ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್ ಅಂತ ಆಗುತ್ತೆ. ಸೊ ಇಲ್ಲಿ ಡಿಡ್ ಫಾರ್ಮನ್ನು ಯೂಸ್ ಮಾಡಿದ್ದೇವೆ. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ದ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಮ್ಯಾಟರ್. ಎಸ್ ನೋಡಿ, ಇದಕ್ಕೆ ಏನು ಮಾಡಬೇಕು, ಫ್ರೇಮ್ ಅ ಕ್ವಶನ್ ಸೊ ಆಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಯಾವ WH ವರ್ಡನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ದ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಲುಕ್ ಇನ್ ಟು ದ ಮ್ಯಾಟರ್. ಸೊ ವೈ ಅನ್ನು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ, ಯಾಕೆ ಆ ಒಂದು ಕಮಿಷನನ್ನು ಅಪಾಯಿಂಟ್ ಮಾಡಲಾಗಿತ್ತು ಅಂಥೇಳಿ. ಇಲ್ಲಿ WH ವರ್ಡ್ ಅಂತ ಬರಬೇಕಾಗಿತ್ತು. ಇಲ್ಲೇನು ಕ್ವಶನ್ ಕೊಟ್ಟಿದ್ದೋ ಇದು ಈ ರೀತಿ ಬರಬೇಕು ವಿದ್ಯಾರ್ಥಿಗಳೇ. ಫ್ರೇಮ್ ಅ ಕ್ವಶನ್ ಸೊ ಆಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ. ಸೊ ಹಾಗೆ ಇದೆ. ಸೊ ಇಲ್ಲಿ ನಾವು WH ವರ್ಡ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಮೊದಲಿಗೆ ಹೇಳಿದಾಗೆ ವೈ ಅಂತ ಯೂಸ್ ಮಾಡ್ಕೊಳ್ತೇವೆ. ವೈ ಆದ ತಕ್ಷಣ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇರ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಇಲ್ಲಿ ಮೇಲೆ ಯಾವ ರೀತಿ ನಾವು ನೋಡಿ ಈಸನ್ನು ತೆಗೆದುಕೊಂಡಿದ್ವಲ್ವಾ, ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಈಸನ್ನು ತೆಗೆದುಕೊಂಡು ಇಲ್ಲಿ ಹಾಕಿದ್ವಿ. ಇದು ಸೆಕೆಂಡ್ ಸ್ಟೆಪ್ ಆಗಿತ್ತು. ಸೊ ಇಲ್ಲೂ ಅಷ್ಟೇ, ಇಲ್ಲಿ ಕೊಟ್ಟಿರೋ ಒಂದು ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ಳಿ. ವೈ ವಾಸ್ ಆಯಿತು ವಿದ್ಯಾರ್ಥಿಗಳೇ. ಈಗ ಸಬ್ಜೆಕ್ಟನ್ನು ಬರೀತೀರಾ. ವೈ ವಾಸ್ ದ ಕಮಿಷನ್ ಅಂತ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ.
ವೈ ವಾಸ್ ದ ಕಮಿಷನ್ ಅಪಾಯಿಂಟೆಡ್ ಮುಂದಿರ್ತಕ್ಕಂಥದ್ದನ್ನು ಬರಿತಾ ಇದ್ದೇವೆ. ವೈ ವಾಸ್ ದ ಕಮಿಷನ್ ಅಪಾಯಿಂಟೆಡ್ ಅಂತ ಬರೀತೀರಿ. ಅಂಡರ್ಲೈನ್ ಮಾಡಿರೋ ವರ್ಡನ್ನು ನೀವು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಅದನ್ನು ಬಿಡಬೇಕಾಗುತ್ತೆ. ಯಾಕೆಂದರೆ ಆ ಅಂಡರ್ಲೈನ್ ಮಾಡಿರೋ ವರ್ಡ್ WH ಆಗಿ ಇಲ್ಲಿ ಕನ್ವರ್ಟ್ ಆಗಿರುತ್ತೆ. ವೈ ಅಂತದ್ರಲ್ಲೇ ಅದು ಅಡಗೋಗಿರುತ್ತೆ. ಹಾಗಾಗಿ ಕೊನೆಯ ಸ್ಟೆಪ್ ಏನಪ್ಪ ಅಂದರೆ ಕ್ವಶನ್ ಮಾರ್ಕನ್ನು ಹಾಕೋದು. ಸೊ ಈ ಸ್ಟೆಪ್ಸ್ ನಿಮಗೆ ನೆನಪಿರಲಿ. ಇನ್ನು ಥರ್ಡ್ ಕ್ವಶನ್ ತುಂಬ ಈಸಿ ಇರ್ತಕ್ಕಂಥದ್ದು. ಹಿ ನೆವರ್ ವೆಂಟ್ ಟು ಕಾಲೇಜ್ ಅಂತ ಇದೆ. ಯು ನೀಡ್ ಟು ಆ್ಯಡ್ ಎ ಕ್ವಶನ್ ಟ್ಯಾಗ್ ಫಾರ್ ದಿಸ್ ಸೆಂಟೆನ್ಸ್. ಸೊ ಇಲ್ಲಿ ನೋಡಿ, ನೆವರ್ ಅಂತಕ್ಕಂಥದ್ದು ನೆಗೆಟಿವ್ ವರ್ಡ್ ಆಗಿದೆ. ಸೊ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತೇಳಿ. ಮತ್ತು ವೆಂಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಇದೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾಗಿ ನಾವು ಈ ಒಂದು ವೆಂಟ್ ಅಂತಕ್ಕಂತಹ ಮೇನ್ ವರ್ಬನ್ನು ಗಮನಿಸಬೇಕು. ಮತ್ತು ಇದು ನೋಡಿ, ವೆಂಟ್ ಅಂತಕ್ಕಂತಹ ಪದ ಏನಿದೆನೋ ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಪಾಸ್ಟಲ್ಲಿದ್ದಾಗ ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕಾದ್ರೆ ಡಿಡ್ಡನ್ನು ತೆಗೆದುಕೊಳ್ತೇವೆ. ಯಾವ ರೀತಿ ಇಲ್ಲಿ ಕ್ವಶನ್ ಫ್ರೇಮ್ ಮಾಡುವಾಗ ಡಿಡ್ಡನ್ನು ತೆಗೆದುಕೊಂಡಿದ್ವಲ್ವ, ಅದೇ ರೀತಿಯೇ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಡಿಡ್ಡನ್ನು ತೆಗೆದುಕೊಳ್ಳೋಣ, ಡಿಡ್ ಅಂತ ಬರೆದುಕೊಳ್ತೇವೆ. ಮತ್ತು ನೆವರ್ ಇರೋದ್ರಿಂದ ನೆಗೆಟಿವ್ ವರ್ಡ್ ಡಿಡೆಂಟ್ ಅಂತ ಮಾಡಬಾರ್ದು, ಡಿಡ್ ಅಂತ ಆಯಿತು. ಇನ್ನು ಸಬ್ಜೆಕ್ಟ್ ನೋಡಿ ಹಿ ಅಂತ ಇದೆ. ಸೊ ಪ್ರೊನೌನ್ ಫಾರ್ಮಿಗೆ ಇರೋದ್ರಿಂದ ಅದೇ ಪ್ರೊನೌನನ್ನೇ ಯೂಸ್ ಮಾಡ್ಕೊಳ್ತೇವೆ. ಡಿಡ್ ಹಿ ಅಂತಕ್ಕಂಥದ್ದು ಸರಿಯಾಗಿರುವ ಆನ್ಸರ್ ಆಯಿತು. ಇನ್ನು ಫೋರ್ತ್ ಒನ್ ನೋಡಿ, ಮನಿ ಈಸ್ ಅವರ್ ಮ್ಯಾಡ್ನೆಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲೂ ಕೂಡ ಕ್ವಶನ್ ಟ್ಯಾಗ್ ಕೇಳಿದರೆ ತುಂಬ ಸಿಂಪಲ್ ಇದೆ. ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಇದೆ ಈಸ್ ಅಂತಕ್ಕಂಥದ್ದು. ಸೊ ಈಸನ್ನು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ಳಿ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ನೆಗೆಟಿವ್ ವರ್ಡ್ ಯಾವುದೂ ಇಲ್ಲ. ಸೊ ಈಸೆಂಟ್ ಅಂತ ಆಗುತ್ತೆ. ಇಲ್ಲಿ ನೆಗೆಟಿವ್ ವರ್ಡನ್ನು ಸೇರಿಸ್ತೇವೆ. ಮತ್ತು ಮನಿ ಇರೋದಕ್ಕೆ ಪ್ರೊನೌನ್ ಫಾರ್ಮ್ ಯಾವುದು ಯೂಸ್ ಮಾಡಬೇಕು, ಇಟ್ ಅಂತಕ್ಕಂಥದ್ದಲ್ವಾ. ಸೊ ಈಸೆಂಟ್ ಇಟ್ ಅಂತ ಫ್ರೇಮ್ ಮಾಡಿ ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕ್ತೇವೆ ವಿದ್ಯಾರ್ಥಿಗಳೇ. ಈಸೆಂಟ್ ಇಟ್ ಅಂತ ಆಗುತ್ತೆ. ಇನ್ನು ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಇದು 3ನೇ ಪ್ರಶ್ನೆ ಪತ್ರಿಕೆಯ ಕ್ವಶನ್ಸ್ ಆಗಿದ್ದಾವೆ. ಇಲ್ಲೂ ಕೂಡ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಬಂದಿದ್ದಾವೆ ನೋಡಿ. ರೀರೈಟ್ ಆಸ್ ಡೈರೆಕ್ಟೆಡ್ ಇದೆ. ಫಸ್ಟ್ ಕ್ವಶನ್, ದ ಪೋಯೆಟ್ ವಾಂಟೆಡ್ ಟು ಎಂಡ್ ದ ಫಾರ್ಸ್ ಅಂತ ಇದೆ. ಇದನ್ನು ಕೂಡ ಡೂ ಫಾರ್ಮ್ ಆಫ್ ವರ್ಬ್ಸನ್ನು ಯೂಸ್ ಮಾಡಿಕೊಂಡು ನಾವು ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಬಿಗಿನಿಂಗಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ವಿದ್ಯಾರ್ಥಿಗಳೇ ಡೂ, ಡಸ್, ಡಿಡ್ಡಲ್ಲಿ ಯಾವ್ದು ತೆಗೆದುಕೊಳ್ಬೇಕು ಮೊದಲಿಗೆ ಗಮನಿಸೋಣ. ಡೂ ಅಥವಾ ಡಸ್ ಅಥವಾ ಡಿಡ್, ಇವು ಮೂರರಲ್ಲಿ ಯಾವ್ದು ತೆಗೆದುಕೊಳ್ಬೇಕು. ಸೊ ವರ್ಬನ್ನು ಗಮನಿಸಿ, ವಾಂಟೆಡ್ ಇದೆ. ವಾಂಟೆಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂದ ತಕ್ಷಣವೇ ನಾವು ತೆಗೆದುಕೊಳ್ಳೋದು ಡಿಡ್ ಅಂತೇಳಿ. ನೋಡಿ ಎಲ್ಲ ಕ್ವಶನ್ಸಲ್ಲೂ ಆಲ್ಮೋಸ್ಟ್ ಡಿಡ್ ಬರ್ತಾ ಇದೆ. ಡಿಡ್ ಅಂತ ತೆಗೆದುಕೊಳ್ತೇವೆ ಸ್ಟಾರ್ಟಿಂಗಲ್ಲಿ. ಡಿಡ್ ಆದ ತಕ್ಷಣವೇ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ದ ಪೋಯೆಟನ್ನು ಅಂದರೆ ಸಬ್ಜೆಕ್ಟನ್ನು ಬರ್ಕೊಳ್ತೀರಾ. ಡಿಡ್ ದ ಪೋಯೆಟ್, ವಾಂಟೆಡ್ ಇರೋದನ್ನು ವಾಂಟ್ ಅಂತ ಬರ್ಕೊಳ್ತೇವೆ. ಡಿಡ್ ದ ಪೋಯೆಟ್ ವಾಂಟ್, ನೋಡಿ ವಾಂಟೆಡ್ ಇರೋದನ್ನು ನಾವು V1 ಫಾರ್ಮಲ್ಲಿ ಬರಿತೇವೆ. ಯಾಕೆಂದರೆ ಇಲ್ಲಿ ಆಲ್ರೆಡಿ ಡಿಡ್ಡನ್ನು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ತೆಗೆದುಕೊಂಡಿದ್ದೇವೆ. ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ವಾಂಟೆಡ್ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಡಿಡ್ ದ ಪೋಯೆಟ್ ವಾಂಟ್. ಇನ್ನು ಉಳಿದಿರ್ತಕ್ಕಂತಹ ಸ್ಟೇಟ್ಮೆಂಟ್ ಯಾವ ರೀತಿ ಇದೆಯೋ ಅದನ್ನೇ ಬರೀರಿ. ಟು ಎಂಡ್ ದ ಫಾರ್ಸ್ ಅಂತ ಬರೀತೀರಾ. ಮತ್ತು ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ಮರಿಬೇಡಿ. ಸ್ಟೇಟ್ಮೆಂಟ್ ಏನಾಯಿತು, ಡಿಡ್ ದ ಪೋಯೆಟ್ ವಾಂಟ್ ಟು ಎಂಡ್ ದ ಫಾರ್ಸ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಸೆಕೆಂಡ್, ಮನಿ ಈಸ್ ದ ರೂಟ್ ಆಫ್ ಆಲ್ ಎವಿಲ್ಸ್ ಅಂತ ಇದೆ. ಇದಕ್ಕೆ ನಾವು WH ವರ್ಡನ್ನು ಯೂಸ್ ಮಾಡಿಕೊಂಡು ಕ್ವಶನನ್ನು ಫ್ರೇಮ್ ಮಾಡಬೇಕು. ಫ್ರೇಮ್ ಕ್ವಶನ್ ಅಂತ ಕೇಳಿದ್ದಾರೆ ನೋಡಿ. ಸೊ ಯಾವ WH ವರ್ಡನ್ನು ಯೂಸ್ ಮಾಡಬೇಕು, ಮನಿ ಈಸ್ ದ ರೂಟ್ ಆಫ್ ಆಲ್ ಎವಿಲ್ಸ್ ಅಂತ ಇದೆ. ಸೊ ಸಿಂಪಲ್ಲಾಗಿ ನಾವು ಇಲ್ಲಿ ಮನಿಗೆ ವಾಟ್ ಅಂತಕ್ಕಂತಹ WH ವರ್ಡನ್ನು ಯೂಸ್ ಮಾಡಬಹುದು. ವಾಟ್ ಈಸ್ ದ, ನೋಡಿ ಉಳಿದಿರ್ತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಮುಗಿದೋಯ್ತು. ವಾಟ್ ಈಸ್ ದಿ ರೂಟ್ ಆಫ್ ಆಲ್ ಎವಿಲ್ಸ್ ಅಂತೇಳಿ, ತುಂಬ ಸಿಂಪಲ್ ಇರ್ತಕ್ಕಂಥದ್ದು. ಇನ್ನು ಥರ್ಡ್ ಒನ್, ಈಟಿಂಗ್ ಫ್ರೂಟ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಈಟಿಂಗ್ ಫ್ರೂಟ್ ಈಸ್ ಗುಡ್ ಫಾರ್ ಹೆಲ್ತ್. ಇದಕ್ಕೆ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಕೊಟ್ಟಿರೋ ಸ್ಟೇಟ್ಮೆಂಟ್ ಗಮನಿಸಿ, ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇದೆ. ಸೊ ಅದನ್ನೇ ತೆಗೆದುಕೊಳ್ಳಿ. ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸೊ ನಾಟನ್ನು ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಸೇರಿಸಿ ಇಸೆಂಟ್ ಅಂತ ಆಯಿತು. ಈಟಿಂಗ್ ಫ್ರೂಟ್ ಅಂತಕ್ಕಂತಹ ಸಬ್ಜೆಕ್ಟ್ ಇದೆ. ಇದಕ್ಕೆ ನಾವು ಪ್ರೊನೌನ್ ಫಾರ್ಮ್ ಯಾವುದು ಯೂಸ್ ಮಾಡ್ಬೋದು, ಇಟ್ ಅಂತಕ್ಕಂಥದ್ದನ್ನು. ಸೊ ಇಸೆಂಟ್ ಇಟ್ ಅಂತ ಆಯಿತು. ಕ್ವಶನ್ ಮಾರ್ಕ್, ಇಸೆಂಟ್ ಇಟ್ ಅನ್ನೋದು ಸರಿಯಾಗಿರುವ ಕ್ವಶನ್ ಟ್ಯಾಗ್ ಆಗುತ್ತೆ. ಇನ್ನು ಕೊನೆ ಪ್ರಶ್ನೆ ನೋಡಿ, ಮಾರಾ ಟ್ರೈಡ್ ಟು ಕ್ಯಾಚ್ ದ ಬಕ್ ಅಂತ ಇದೆ. ಆ್ಯಡ್ ಸೂಟಬಲ್ ಕ್ವಶನ್ ಟ್ಯಾಗ್ ಇದು ಕೂಡ. ಸೊ ಇಲ್ಲಿ ನೋಡಿ ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ ಕಾಣಿಸುತ್ತಾ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ವಿದ್ಯಾರ್ಥಿಗಳೇ. ಹೀಗಿದ್ದಾಗ ಏನು ಮಾಡ್ತೇವೆ, ವರ್ಬನ್ನು ಗಮನಿಸ್ತೇವೆ. ಟ್ರೈಡ್ ಅಂತಕ್ಕಂಥದ್ದು, ಟ್ರೈಡ್ ಅನ್ನೋದು ಏನಾಗಿದೆ,
ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ಪಾಸ್ಟ್ ಅಂದ ತಕ್ಷಣವೇ ನಮಗೆ ಬೇಕಾಗಿರೋ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ, ಡಿಡ್ ಅಂತಕ್ಕಂಥದ್ದಲ್ವಾ. ಸೊ ಡಿಡ್ಡನ್ನು ತೆಗೆದುಕೊಳ್ಳಿ, ಡಿಡ್ಡನ್ನು ಸ್ಟಾರ್ಟಿಂಗಲ್ಲೇ ಬರ್ಕೊಳ್ತೇವೆ. ಇನ್ನು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದಕ್ಕೆ ಇಲ್ಲಿ ನೆಗೆಟಿವ್ ಟ್ಯಾಗ್ ಆಗಬೇಕು. ಸೊ ನಾಟನ್ನು ಸೇರಿಸ್ತೇವೆ, ಡಿಡೆಂಟ್ ಅಂತ ಆಯಿತು. ಈಗ ಸಬ್ಜೆಕ್ಟ್ ನೋಡಿ ಮಾರ ಇದೆ, ಸೊ ನಾವು ಹಿ ಅಂತಕ್ಕಂತಹ ಪ್ರನೌನನ್ನು ಯೂಸ್ ಮಾಡ್ತೇವೆ. ಡಿಡೆಂಟ್ ಹಿ ಅಂತಕ್ಕಂಥದ್ದು ಸರಿಯಾಗಿರುವ ಕ್ವಶನ್ ಟ್ಯಾಗ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿದ್ಯಾರ್ಥಿಗಳೇ ನಿಮಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ರಾಮರ್ ಲೆಸನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.